ಹಾಯ್ ನಮಸ್ಕಾರ, ನಾನು ನಿಮ್ಮ ಬಳ್ಳಿ ಚುಕ್ಕಿ ವೀರೇಂದ್ರ. ಮತ್ತೊಂದು ಐತಿಹಾಸಿಕ ಸ್ಥಳ ತಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಇದು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಸಮೀಪ ಇರತಕ್ಕಂಥ ಕಟ್ಟಾಯ, ಪಕ್ಕದಲ್ಲಿ ಇರತಕ್ಕಂಥ ಶೆಟ್ಟಿಹಳ್ಳಿ. ಇದು ಹೇಮಾವತಿಯ ಹಿನ್ನೀರಿನಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಚರ್ಚು. ಸಾಕಷ್ಟು ಸಿನಿಮಾಗಳ ಚಿತ್ರೀಕರಣ ಆಗಿದೆ, ಸಾಕಷ್ಟು ವೈವಿಧ್ಯಮಯವಾದ ಬೇರೆ ಬೇರೆ ಭಾಷೆಗಳ ಚಿತ್ರೀಕರಣ ಆಗಿದೆ. ಬರೀ ಹಾಗೆ ಒಳಗಡೆ ಇದರ ಒಂದು ಪರಂಪರೆ, ಈ ಚರ್ಚಿನ ಪರಂಪರೆ ಆಗಿದೆ. ಇಂಗ್ಲೀಷ್ ಕಟ್ಟಿರ್ತಕ್ಕಂಥದ್ದು ಸುಮಾರು 100 ವರ್ಷಗಳ ಹಿಂದೆ ಇಂಗ್ಲೀಷರೇ ಕಟ್ಟಿರ್ತಕ್ಕಂತಹ ಈ ಒಂದು ಚರ್ಚಿನ ನಿಮಗೆ ಒಳಭಾಗವನ್ನು ತೋರಿಸ್ತಾ ಇದ್ದೇನೆ. ಬಹಳ ವಿಶೇಷವಾಗಿರ್ತಕ್ಕಂಥ ಇತಿಹಾಸವನ್ನು ಹೇಳ್ತಕ್ಕಂಥ ನಮ್ಮ ಮೈಸೂರು ಸಂಸ್ಥಾನ ಆಗಿರ್ಬೋದು, ಕರ್ನಾಟಕದಾಗಿರ್ಬೋದು, ಈ ಹೇಮಾವತಿಯ ಹಿನ್ನೀರಿನಲ್ಲಿ ಮುಳುಗಡೆ ಆಗಿರ್ತಕ್ಕಂತಹ ಈ ಒಂದು ಚರ್ಚಿನ ಇತಿಹಾಸಕ್ಕೆ ಸರಿಸುಮಾರು 100 ವರ್ಷಗಳಿದ್ದಾರೆ. ಇಲ್ಲಿ ಹಲವಾರು ಕನ್ನಡದ ಸುಮಧುರ ಚಿತ್ರಗಳ ಚಿತ್ರೀಕರಣ ಆಗಿದೆ. ಇತ್ತೀಚೆಗೆ ಮಲಯಾಳಂ ಚಿತ್ರೀಕರಣ ಕೂಡ ಇಲ್ಲಿ ಆಗಿದೆ ಅನ್ನುವಂಥದ್ದು ಹೇಳ್ತಾರೆ. ಇದು ಇರ್ತಕ್ಕಂಥದ್ದು ನಮ್ಮ ಹಾಸನದ ಹೃದಯ ಭಾಗದಿಂದ ಅಣತಿ ದೂರದಲ್ಲಿ, ಅಂದರೆ 20 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ಕಟ್ಟಾಯ, ಅದರ ಪಕ್ಕದಲ್ಲಿ ಶೆಟ್ಟಿಹಳ್ಳಿಯ ಹಿನ್ನೀರಿನಲ್ಲಿ ಇರ್ತಕ್ಕಂತಹ ಈ ಒಂದು ಚರ್ಚ್ ಹಲವಾರು ಜನ ಪ್ರೇಕ್ಷಕರನ್ನ ಕೈ ಬೀಸಿ ಕರೀತಾರೆ. ಇಂತಹ ಒಂದು ಸ್ಥಳದಲ್ಲಿ ನಾವುಗಳಿದ್ದೇವೆ. ಇದೊಂದು ಮತ್ತೊಂದು ವಿಶೇಷವಾಗಿರ್ತದೆ ನೋಡಿ. ಇದು ಹೇಮಾವತಿಯ ಹಿನ್ನೀರಿನ ಪ್ರದೇಶ. ಇಲ್ಲಿ ಸರಿಸುಮಾರು 100 ವರ್ಷಗಳ ಹಿಂದೆ ಹೇಗೆಲ್ಲ ಇತ್ತು, ಈ ಒಂದು ಚರ್ಚು ವೈವಿಧ್ಯಮಯವಾಗಿ ಹೇಗೆಲ್ಲ ನಿರೂಪಣೆಯಾಗಿದೆ. ಈ ಒಂದು ಭವ್ಯವಾಗಿರ್ತಕ್ಕಂಥ ಕಟ್ಟಡ ಆಗಿನ ಒಂದು ಕಾಲಘಟ್ಟದಲ್ಲಿ ಪ್ರಸ್ತುತದಲ್ಲಿ ಇದು ಹಿನ್ನೀರಿನಲ್ಲಿ ಮುಳುಗಡೆಯಾಗಿ ಎಷ್ಟೋ ಜನ ಪ್ರವಾಸಿಗರನ್ನ ಕೈ ಬೀಸಿ ಕರೀತದೆ. 1860ರಲ್ಲಿ ಫ್ರೆಂಚಿನ ಮೆಷನರೀಸ್ಗಳು ಈ ಒಂದು ಚರ್ಚನ್ನು ಈ ಶೆಟ್ಟಿಹಳ್ಳಿ ಭಾಗದಲ್ಲಿ ಕಟ್ತಾರೆ. ಭಾಳ ವಿಶೇಷವಾಗಿರ್ತಕ್ಕಂಥ ಅವರದೇ ಆದಂಥ ಶೈಲಿಯಲ್ಲಿ ಈ ಒಂದು ಚರ್ಚ್ ನಿರ್ಮಾಣ ಆಗುತ್ತೆ. ಅದಾದ ನಂತರದಲ್ಲಿ 1960ರಲ್ಲಿ ಹೇಮಾವತಿಯ ಡ್ಯಾಮನ್ನು ಗೊರೂರಲ್ಲಿ ಕಟ್ತಾರೆ. ಆ ಗೊರೂರಿನ ಡ್ಯಾಮು ಕಟ್ಟುವಂಥ ಕಾಲದಲ್ಲಿ ಆ ಗೊರೂರಿನ ಹಿನ್ನೀರಿನಲ್ಲಿ, ಹೇಮಾವತಿಯ ಹಿನ್ನೀರಿನಲ್ಲಿ ಇದು ಮುಳುಗಡೆಯಾಗುತ್ತೆ. ಇದರ ಮಜಾ ಏನು ಗೊತ್ತಾ ಪ್ರೇಕ್ಷಕರೇ? ಮಾನ್ಸೂನ್ ಶುರುವಾಗುತ್ತೆ. ಆ ಮುಂಗಾರು ಶುರುವಾದಾಗ ಇಡೀ ಮಳೆಯ ಆರ್ಭಟಕ್ಕೆ ಇಡೀ ಒಂದು ಈ ಚರ್ಚು ಮುಳುಗಡೆ ಆಗ್ತಾ ಒಂಚೂರು ಮುಳುಗಡೆ ಆಗ್ತಾ ಹೋಗುತ್ತೆ. ಅದಾದ ನಂತರದಲ್ಲಿ ಏಪ್ರಿಲ್ಲು ಸಮಯ ಅಥವಾ ಮಾರ್ಚು ಈ ಸಮಯಕ್ಕೆ ನೀರು ಕಡಿಮೆ ಆಗ್ತಾ ಮತ್ತೆ ಇದೇ ಚರ್ಚು ಕಾಣಸಿಗ್ತದೆ. ಸ್ವಲ್ಪನೇ ನೀರು ಕಡಿಮೆ ಆಗ್ತಾ ಮಾರ್ಚ್ ನಂತರದಲ್ಲಿ, ಅದರಲ್ಲೂ ಏಪ್ರಿಲ್ ಮೇನಲ್ಲಿ ಪೂರ್ಣವಾಗಿ ಈ ಚರ್ಚು ಕಾಣುತ್ತೆ. ಹಾಗೆ ಮುಂಗಾರಿನಲ್ಲಿ ಮುಳುಗುತ್ತೆ. ಮಾಮೂಲಿ ಸಂದರ್ಭದಲ್ಲಿ ಈ ಚರ್ಚು ಪೂರ್ಣವಾಗಿ ಕಾಣ್ತದೆ. ಭಾಳ ಸುಂದರವಾಗಿರ್ತಕ್ಕಂಥ ಶೆಟ್ಟಿಹಳ್ಳಿಯ ಚರ್ಚ್ ಇದೆಯಲ್ಲ, ರೋಸರಿ ಚರ್ಚ್ ಅಂತಲೇ ಇದು ಕರೀತಾರೆ. ಭಾಳ ಸುಮಧುರವಾಗಿರ್ತಕ್ಕಂಥ ಒಂದು ಅದ್ಭುತ ವಿನ್ಯಾಸದ ಹೇಮಾವತಿಯ ಒಡಲಲ್ಲಿ ಇರತಕ್ಕಂತಹ ಶೆಟ್ಟಿಹಳ್ಳಿಯ ರೋಸರಿ ಚರ್ಚ್ ಅಂತಲೇ ಇದಕ್ಕೆ ಕರೀತಾರೆ ಸ್ನೇಹಿತರೆ. ನೋಡಿದ್ರೆ ವೀಕ್ಷಕರು, ಮತ್ತೊಂದು ಐತಿಹಾಸಿಕ ಸ್ಥಳ. ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ಮತ್ತೊಂದು ವಿಡಿಯೋ, ಮತ್ತೊಂದು ಇತಿಹಾಸನ ಸೃಷ್ಟಿಯನ್ನು ಮಾಡಿರ್ತಕ್ಕಂತಹ ಈ ನೆಲದ ಮೇಲೆ ಇರುವಂತಹ ವೈವಿಧ್ಯಮಯ ಸ್ಥಳಗಳ ಇತಿಹಾಸವನ್ನು ತಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಾನು ನಿಮ್ಮ ಬಳ್ಳಿ ಚುಕ್ಕಿ ವೀರೇಂದ್ರ.